ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಕಾರಡಗಿ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ವಿಡಿಯೋವನ್ನು ವೀಕ್ಷಿಸಿ ನಮ್ಮೆಲ್ಲರನ್ನು ಹರಸಿ. ಆಸೆಯಿಂದಲೇ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿವೆ ಶಿರಬಾಗಿ ನಿಂದು ತಂದೆ, ಕೈ ಮುಗಿವೆ ಶಿರಬಾಗಿ ನಿಂದು. ಬೃಂದಾವನವನ್ನು ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು. ಅಂಧಕಾರವನ್ನು ಹೋಗಲಾಡಿಸಿ ಅರಿವಿನ ಪುಸ್ತಕ ತೆರೆಯುವುದರ ಮೂಲಕ ಈಗ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀ ಶಿವಯೋಗಿ ಆಲದಕಟ್ಟಿ ಅಧ್ಯಕ್ಷರು. ಎಲ್ಲ ಚಪ್ಪಾಳೆಯ ಮೂಲಕ ಜೋರಾಗಿ ಚಪ್ಪಾಳೆ ಹೊಡೆಯಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಕ್ಕಳು ಜೋರಾಗಿ ಚಪ್ಪಾಳೆ ಬರಬೇಕು ಮಕ್ಕಳಿಂದ. ಶ್ರೀಮತಿ ದೀಪಾ ಟೀಚರ್ ಬರೀ ನಿಮಗೆ ಪುಸ್ತಕವನ್ನು ತಯಾರು ಮಾಡಿದಂತಹ ಶ್ರೀಮತಿ ದೀಪಾ ಪಾಟೀಲ್ ಗುರುಮಾತೆಯರು ವೇದಿಕೆ ಮೇಲೆ. ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ. ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ. ಅವರಿಗಾದಡೇನು ತನುವಿನ ಕೋಪ
ಒಂದು ನಾಯಿಯು ಕುರಿ ಕಾಯುವವನ ಬಳಿ ಕುರಿಗಳನ್ನು ಕಾವಲು ಕಾಯುತ್ತಿತ್ತು ಕಾಯುತ್ತಿತ್ತು. ಎಲ್ಲ ಕಲರ್ ಅದಾವಿಲ್ಲ? ಯಾವ್ಯಾವ ಕಲರ್ ಅದಾವ ಹೇಳ್ರಿ? ಹಳದಿ, ಹಸಿರು, ಗುಲಾಬಿ, ಕೆಂಪು, ಏನು ಕೇಸರಿ, ಇಂಥ ಹಸಿರು ಎಲ್ಲ ಅದಾವ. ಹೌದಾ? ಅಲ್ಲಿ ನಂಬರ್ಸ್ ಅದಾವ ನೋಡ್ರಿ. ನಂಬರ್ಸ್ ಅದಾವ, ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀರಿ? ಎಲ್ಲೆಲ್ಲಿ ನಂಬರ್ಸ್ ಅದಾವಲ್ಲ ನೋಡ್ಕೊಳ್ರಿ. ಎಷ್ಟು ನಂಬರ್ಸ್ ಅದಾವ? ವೆರಿ ಗುಡ್. 9 ನಂಬರ್ಸ್ ಅದಾವ. ಈ 9 ನಂಬರ್ಸ್ನ ನಾವೇನ್ ಮಾಡ್ತೀವಿ? ಫುಲ್ ಇದನ್ನ ದಬ್ಬಿಡ್ತೀವಿ. ನೀವೀಗ ನೋಡ್ಕೋಬೇಕು. ಸುತ್ತೋಲ್ ನೋಡ್ಕೊಳ್ರಿ, ಒಂದ್ಸಲ ನೋಡ್ಕೊಳ್ರಿ. ಎಲ್ಲೆಲ್ಲಿ ಓದ್ಕೊಳ್ರಿ ಒಂದ್ಸರಿ ಬೇಕಾದ್ರೆ. ನೋಡ್ಕೊಳ್ರಿ ನಂಬರ್ಸ್ ಎಲ್ಲ ನೋಡ್ಕೊಳ್ರಿ. ನಿಧಾನ ನೋಡ್ಕೊಡ್ರಿ. ಯಾಕೆ ರೌಂಡ್ ಹೊಡಿತಾ ಇದ್ದೀರಾ? ನಿಧಾನ ನೋಡ್ಕೊಡ್ರಿ. ಯಾವ್ಯಾವ ನಂಬರ್ ಎಲ್ಲದಾವ ಅಂತ ನೋಡ್ಕೊಡ್ರಿ. 1 ರಿಂದ 9 ನಂಬರ್ ಅದಾವ ಇದಾವಲ್ಲ, ಹಂಗಂದ್ರೆ ಎಲ್ಲೆಲ್ಲ ಅದಾವ ಅಂತ ನೋಡ್ಕೋಬೇಕು. ನೋಡ್ಕೊಂಡ್ರ ಈಗ ಏನ್ ಮಾಡ್ಬೇಕು ಅಂತ, ನೀವು ಆ ಕಡೆ ತಿರುಗಿ ಹೇಳ್ತೀರಿ, ನಾವು ಉಲ್ಟಾ ಇಡ್ತೀವಿ. ಕ್ರಮವಾಗಿ ಒಂದಾದ್ಮೇಲೆ 2 ಆದ್ಮೇಲೆ 3 ಆದ್ಮೇಲೆ 4 ಆದ್ಮೇಲೆ ಹಿಂಗೆ 9ರವರೆಗೂ ನಾವು ಏನ್ ಮಾಡ್ಬೇಕು? ನಂಬರ್ನ ತೆಗಿಬೇಕು. ಯಾವ್ಯಾವ ನಂಬರ್ ಎಲ್ಲದಾವ ಅಂತ 1 ರಿಂದ ತೆಗಿಬೇಕು. ತೆಗಿತೀರಲ್ಲ? ಇಲ್ಲೇ ಫಸ್ಟ್ ಯಾರು ಸರ್? ಖುಷಿ ಆಗಿದ್ರಲ್ಲಿ ನೀನೇ. ವೆರಿ ಗುಡ್. ನೀನು ಖುಷಿ ಬಾರಮ್ಮ. ಅಲ್ಲೇ ರೀ. ನಂಬರ್ ಯಾವ ನೋಡ್ಕೊಂಡ್ರಲ್ಲ? ಯಾವ್ಯಾವ ನಂಬರ್ ಎಲ್ಲದ ಅಂತ ನೋಡ್ಕೊಂಡಿರ್ತಾನೆ. ಇಂಗ್ಲಿಷ್ ಹೇಳ್ತಾ ಇರೋದು ಬಾ. ಖುಷಿ ಪುಟ್ಟ ಮಾತಾಡ್ಬೇಕು ಜೋರಾಗಿ. ಈಗ ಖುಷಿ ಯಾರ? ನೀನ ಹೋಮ ತೆಗಿ. ಈಗ 1 ನಂಬರ್ ಎಲ್ಲಿದೆ? 1 ನಂಬರ್ ಎಲ್ಲಿದೆ? ಎಸ್, ಅಲ್ಲೇ. ವೆರಿ ಗುಡ್. ಎಸ್, ವೆರಿ ಗುಡ್. 3 ಎಲ್ಲಿದ್ದ? 3 ಎಲ್ಲಿದೆ ನೋಡು. 3 ಕಲರ್ ನೋಡ್ಕೊ ಫಸ್ಟ್ ನಿಧಾನವಾಗಿ. ವೆರಿ ಗುಡ್. 4 ಎಲ್ಲಿದೆ ತೋರಿಸು. ವೆರಿ ಗುಡ್. 5. ಎಸ್, ವೆರಿ ಗುಡ್. 6 ತೋರಿಸೋಣ. ಈಗ 6 ಈಗ ನೋಡ್ಕೊಂಡು ನೋಡ ನಿಧಾನಕ್ಕೆ. ವೆರಿ ಗುಡ್. 7. ಎಸ್, ವೆರಿ ಗುಡ್. 8. ಓಕೆ, ಗುಡ್. ವೆರಿ ಗುಡ್. 2 ಯಾವುದು? ನೀವೆಲ್ಲ ಕಡೆ ನೋಡ್ರಿ. 2 ತೆಗಿಯಪ್ಪ. ಎಸ್. 3 ಯಾವುದು? ಓಕೆ. 3 ಆದ್ಮೇಲೆ ಏನು ಎಷ್ಟು ಬರುತ್ತೆ? 4 ಎಲ್ಲಿದೆ ನೋಡು. ವೆರಿ ಗುಡ್. 4 ಆದ್ಮೇಲೆ 5 ಎಲ್ಲಿದೆ ನೋಡು. ವೆರಿ ಗುಡ್. 5 ಆದ್ಮೇಲೆ ವೆರಿ ಗುಡ್. 6 ಆದ್ಮೇಲೆ ಎಸ್. 7 ಆದ್ಮೇಲೆ ವೆರಿ ಗುಡ್. 8 ಆದ್ಮೇಲೆ ವೆರಿ ಗುಡ್. ಇಲ್ಲಿ ಇದು ಸ್ಪರ್ಧೆಗಳು ನಡೆಸ್ತೀವಿ ಸರ್. ಟೀಚರ್ಸ್ ಸರ್. ಅದೇ ಸರ್, ಇದು ಮಾಡ್ತೀವಿ. ನಮ್ಗೆ ಇಲ್ಲಿ ಸಂತೋಷದಾಯಕ ಬೇಕು ಬಂದಿದೆ ಸರ್.
ನೇರವಾದ ಪ್ರಶ್ನೆಗೆ 2 ಅಂಕ, ಬೋನಸ್ ಅಂದ್ರೆ ಪಾಸ್ ಆಗಿ ಬಂದಿರತಕ್ಕಂತ ಪ್ರಶ್ನೆಗೆ 1 ಅಂಕ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆಗಳೇನಿರ್ತಾವ 4 ಸುತ್ತಲ ಪ್ರಶ್ನೆಗಳನ್ನ ಕೇಳ್ತವೆ. ಎಷ್ಟು ಸುತ್ತ? 4 ಸುತ್ತಲು ಕೇಳ್ತವೆ. ಪ್ರತಿ ಸುತ್ತಲೂ ಕೂಡ ನೀವು ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಳ್ಬೋದು. ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ ಅಂತ ನಮ್ಮ ಹತ್ರ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಅಲ್ಲಿ 1 ರಿಂದ 13 ನಂಬರ್ ಬರೆದಿರೋ 13 ಚೀಟಿಗಳನ್ನು ಹಾಕಿರ್ತಾರೆ. ಹೌದಾ? ನಾನು ಮೊದಲೇ ಪ್ರಶ್ನೆ ಕೇಳುವಾಗ ಮೊದಲೇ ತಂಡಕ್ಕೆ ಹೋಗಿ ಆ ಬಾಕ್ಸ್ ಇದ್ದಾಗ ನೀವು ಯಾವ ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಳ್ತಿ ಅದೇ ಪ್ರಶ್ನೆಯನ್ನ ಇದ್ರೊಳಗಿರೋದನ್ನ ಕೇಳ್ತಾನೆ. ಅರ್ಥ ಆಯ್ತಾ ನಾನು ಹೇಳಿದ್ದೆ? ಯಾಕಂದ್ರೆ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು. ಅಂದ್ರ ಸರ್ ಅವ್ರಿಗೆ 1ನೇ ಕೇಳ್ಬಿಟ್ರೆ ಈಸಿ ಇದ್ವು, ನಮ್ಗೆಲ್ಲ ಕೊನೆಗೆ 10, 13ನೇ ಪ್ರಶ್ನೆ ಕೇಳಿದ್ವಿ ಟಫ್ ಇತ್ತು ಅಂತ ಅನಿಸ್ಬಾರ್ದು. ನೀವು ಅವ್ರು ಈಸಿ ಪ್ರಶ್ನೆ ಈಗ ಒಮ್ಮೆ ಕೊನೆಗೆ ಈಸಿ ಇರ್ತಾವ, ಆಮೇಲೆ ಫಸ್ಟ್ ಟಫ್ ಇರ್ಬೋದು. ಅದಕ್ಕೆ ನಾವೇನ್ ಮಾಡಿದೇವಿ, ನಿಮ್ಗೆ ಆಯ್ಕೆಗಳನ್ನ ಬಿಟ್ಟಿರ್ತೇವೆ. ನೀವು ಯಾವ ನಂಬರ್ ಹೇಳ್ತೀರಿ 1 ರಿಂದ 13ರಲ್ಲಿ ಅದೇ ನಂಬರಿನ ಪ್ರಶ್ನೆಯನ್ನ ನಿಮ್ಗೆ ಕೇಳಿಸ್ಬೋದು. ಕೇಳ್ತಾನೆ. ಅದಕ್ಕೆ ಯಾರು ಬೇಗ ಆನ್ಸರ್ ಮಾಡ್ತೀರಿ ಅವ್ರು ಫಸ್ಟ್ ಆಗ್ತಾರೆ, ಯಾರು ಲೇಟಾಗಿ ಆನ್ಸರ್ ಮಾಡ್ತೀರೋ ಅವ್ರು ದ್ವಿತೀಯ ಸ್ಥಾನಕ್ಕೆ ಹೋಗ್ತಾರೆ. ಓಕೆನಾ? ಕೇಳಿಸ್ಕೊಂತೀರಾ? ಇಬ್ರು ಒಂದೇ ಸತಿ ಹೇಳಿದ್ರೆ ಅಂದ್ರೆ ಮತ್ತೊಂದು ಕ್ವಶನ್ ಕೇಳಿಸ್ತಾರೆ. ಓಕೆ? ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಯಾರು? ಇಬ್ರು ಹೇಳ್ತಾರೆ ಗೊತ್ತಿದ್ದವ್ರಿಗೆ ಕೇಳಿದೆ ನೋಡೋಣ. ಹೌದಾ? ಈಗ ಕೇಳ್ತಾರೆ ನೋಡಿ. ಕರ್ನಾಟಕ ರಾಜ್ಯದ ಈಗಿನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಯಾರು? ಅವ್ರು ಫಸ್ಟ್ ಹೇಳಿದಾರ. ಅವರು ಹೃದಯದಲ್ಲಿರುವ ಕೋಣೆಗಳ ಸಂಖ್ಯೆ ಎಷ್ಟು? 4. ಸರಿಯಾದ ಉತ್ತರ. 2 ಆದ್ರೆ ಗುಡ್.